ದಕ್ಷಿಣ ಕನ್ನಡದಲ್ಲಿ ಪಾಗಲ್ ಪ್ರೇಮಿಯ ಅಟ್ಟಹಾಸ, ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬಿಸಿ ರೋಡ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿರೋದು. ಪಾಗಲ್ ಪ್ರೇಮಿಯಿಂದ ಯುವತಿ ಲಾವಣ್ಯಾಳ ಹತ್ಯೆ ಆಗಿದೆ. ಯುವತಿಯು ದೂರದ ಸಂಬಂಧಿ ಚೇತನ್, ಈತನಿಂದ ಕೃತ್ಯ ಎಸಗಲಾಗಿದೆ. ಮನೆಗೆ ತೆರಳುವುದಕ್ಕೆ ಬಸ್ನಲ್ಲಿ ಕುಳಿತಿದ್ದ ಯುವತಿ, ಬಿಸಿ ರೋಡ್ ಕಕ್ಯಾಪದವು ಮಾರ್ಗದ ಬಸ್ನಲ್ಲಿ ಕುಳಿತಿದ್ದ ಯುವತಿ. ಈ ವೇಳೆ ಬಸ್ನೊಳಗೆ ನುಗ್ಗಿ ಯುವತಿಯನ್ನ ಕೆಳಗಿಳಿಸಿ ಹತ್ಯೆ ಮಾಡಲಾಗಿದೆ. ಬಸ್ನಿಂದ ಕೆಳಗಿಳಿಸಿ ಬರ್ಬರವಾಗಿ ಕೊಂದಿರೋದು ಚೇತನ್. ಆರೋಪಿ ಚೇತನ್ ಗೌಡ ಬೆಳ್ತಂಗಿ ತಾಲೂಕಿನ ಒಡಿಲ್ನಾಲ ನಿವಾಸಿ ಅನ್ನೋದು ಗೊತ್ತಾಗ್ತಾ ಇದೆ. ಹತ್ಯೆಯ ಬಳಿಕ ಆರೋಪಿ ಕಾರ್ನಲ್ಲಿ ಪರಾರಿಯಾಗಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಮರ್ಡರ್ ಮಾಡಿರೋದು. ನೆನೆನೂ ಒಂದು ಸ್ಟೋರಿ ನೋಡ್ತಾ ಇದ್ವಿ. ಅಣ್ಣನನ್ನು ನಿರಾಕರಿಸಿದ್ಲು ಅಂತ ತಮ್ಮ ಹೋಗಿ ಒಂದು ಹುಡುಗಿಯನ್ನು ಹತ್ಯೆ ಮಾಡಿದ್ರು. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಒಂದು ವಾರದಿಂದ ಈ ಥರದ್ದು ಪ್ರಕರಣಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಪ್ರೀತಿ ನಿರಾಕರಿಸಿದ್ರು, ಮದುವೆ ಆಗಲ್ಲ ಅಂತ ಹೇಳಿದ್ರು, ಬ್ರೇಕಪ್ ಮಾಡಿಕೊಂಡ್ರು ಅನ್ನುವಂಥ ಕಾರಣಕ್ಕಾಗಿ ನಾವು ಮನುಷ್ಯರು, ಎದುರುಗಡೆ ಇರೋರು ಮನುಷ್ಯರು ಅನ್ನೋದನ್ನು ಮರೆತು ಮೃಗಗಳ ರೀತಿಯಲ್ಲಿ ವರ್ತಿಸ್ತಾ ಇರೋದು. ನೋಡಿ ಹೇಗೆ ಕೊಚ್ಚಿ ಕೊಲೆ ಮಾಡ್ತಾನೆ ಅಂತ. ತಲ್ವಾರ್ನಿಂದ ಕೊಚ್ಚಿ ತಲ್ವಾರ್ನ ಅಲ್ಲೇ ಬಿಸಾಕಿ ಓಡ್ತಿದ್ದಾನೆ. ನೋಡಿ, ಯಾರೋ ವಿಡಿಯೋ ಮಾಡಿದ್ದಾರೆ, ಬಿಡಿಸೋದಕ್ಕೆ ಭಯ, ಹೋದರೆ ನಮ್ಮನ್ನೆಲ್ಲಿ ಕೊಚ್ಚಿಬಿಡ್ತಾರೋ ಅಂತ. ಇದು ಬಸ್ ಸ್ಟ್ಯಾಂಡ್ ಅಂತೆ. ಬಸ್ ಸ್ಟ್ಯಾಂಡಲ್ಲೇ ಈ ರೀತಿಯಾಗಿ ಹಾಡು ಹಗಲೇ ಕೊಲೆ ಮಾಡ್ತಾರೆ ಅಂದರೆ ಇವರು ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ವಿಕೃತೆಯಿಂದ ಇರ್ತಾರೆ ಅನ್ನೋದು ನಾವು ಇಲ್ಲಿ ನೋಡಬೇಕಾಗತ್ತೆ. ದೂರದ ಸಂಬಂಧಿ ಅನ್ನೋದು ಬೇರೆ ಗೊತ್ತಾಗ್ತಾ ಇದೆ. ಬಿಸಿ ರೋಡ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿನೇ ಈ ಒಂದು ಘಟನೆ ನಡೆದಿರೋದು. ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಹಂಚಿ ಹೋಗ್ತಾರೆ ಹಂಚಿಗೆ ಮಾಡ್ತಿರೋದು. ಬ್ರೇಕಪ್ ಮಾಡಿಕೊಂಡಿದ್ದಕ್ಕೆ ಯುವತಿಯ ಭೀಕರ ಕೊಲೆ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಯುವತಿಯ ಬರ್ಬರ ಹತ್ಯೆ ಕೇಸ್ ಪ್ರಕರಣದ ಕುರಿತು ಮೃತ ಲಾವಣ್ಯ ದೊಡ್ಡಪ್ಪನ ಮಗ ನಿತಿನ್ ಈ ಹೇಳಿಕೆ ಕೊಡ್ತಾ ಇದ್ದಾರೆ. ಅಕ್ಕ ಎಲ್ಲ ವಿಷಯಗಳನ್ನು ನನ್ನ ಜೊತೆ ಹಂಚ್ಕೊಳ್ತಾ ಇದ್ಲು. 4 ವರ್ಷದ ಹಿಂದೆ ಬ್ರೇಕಪ್ ಆಗಿರುವ ಬಗ್ಗೆಯೂ ಹೇಳಿದ್ಲು. ಅದಾದ ಬಳಿಕ ಸಂಪರ್ಕ ಇರಲಿಲ್ಲ, ಫಾಲೋ ಮಾಡುವ ವಿಚಾರಗಳೆಲ್ಲ ಗೊತ್ತಿರಲಿಲ್ಲ. ಆರೋಪಿ ಚೇತನ್ ದೂರದ ಸಂಬಂಧಿ ಆಗಬೇಕು, ಈ ರೀತಿ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬ್ರೇಕಪ್ ಆಗಿತ್ತಂತೆ, ಬ್ರೇಕಪ್ ಮಾಡ್ಕೊಂಡಿದ್ರಂತೆ. ಅದು 4 ವರ್ಷದ ಹಿಂದಿನ ಕತೆ ಅಂತ ಹೇಳ್ತಾ ಇದ್ದಾರೆ. 4 ವರ್ಷದಿಂದ ಸೇಡ್ ಹಿಡ್ಕೊಂಡು ಈಗ ಮರ್ಡರ್ ಮಾಡಲಾಗಿದೆ ಅನ್ನೋದು ಶಂಕೆ. ಆ ಆ್ಯಂಗಲಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲಿದೆ? ನಾನು ಮನೆಯಲ್ಲಿದ್ದೆ. ಓಕೆ, ಅವ್ರು ಯಾರಿಗಾದ್ರು ಕಾಲಲ್ಲಿ ಇದ್ರಂತ? ಕಾಲಲ್ಲಿ ಇದ್ದವ್ರು ಮುಂಚೆ ಒಂದು 4 ವರ್ಷ ಆಯಿತು. ಅಲ್ಲ, ಈ ಘಟನೆ ಅವರ ಭಾವನೆಗೆ ಯಾರಿಗಾದ್ರು ಕಾಲ್ ಮಾಡಿ? ಅವ್ರಿಗೆ ಕಾಲ್ ಮಾಡಿದಂತ ನನಗೆ ವಿಷಯ ಗೊತ್ತಿಲ್ಲ. ನಾನು ಅವರ ಅಣ್ಣ ಕಾಲ್ ಮಾಡಿ ಹೇಳಿದ್ರು ನನಗೆ, ಈ ಥರ ಆಗಿದೆ ಎಲ್ಲ ವಿಷಯ, ಈ ಥರದಂತ ಇಲ್ಲ, ಅವರಿಗೆ ಹೊಡೆದಿದ್ದಾರೆ ಅಂತ ಆ ಥರ ಎಲ್ಲ ಹೇಳಿದ್ರು. ಆಗ ನಾನು ಭಾವನಿಗೆ ಕಾಲ್ ಮಾಡಿದ್ದೆ. ಆಗ ಭಾವ ಹೇಳಿದ್ರು, ನಾವು ಹೋಗ್ತಿದ್ವಿ, ಬನ್ನಿ ನಾನು ಬರ್ತೀನಿ ನಡೆದ್ರವರಿಗೆ ಅಂತ. ಅವ್ರು ನಾನು ಇಲ್ಲಿಗೆ ಕರ್ಕೊಂಡು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಪ್ರಕರಣದ ಡೀಟೇಲ್ಸ್ ಏನಿದೆ, ತನಿಖೆ ಯಾವ ಥರ ನಡೀತಾ ಇದೆ? ನೀತಿ, ನಿಜಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಈ ಪ್ರಕರಣದಿಂದ ಬೆಚ್ಚಿ ಬಿದ್ದಿದ್ದಾರೆ. ಹಾಡ ಹಗ್ಲೆ ಓರ್ವ ಪಾಗಲ್ ಪ್ರೇಮಿ ತನ್ನ ಒಂದು 4 ವರ್ಷದ ಹಿಂದಿನ ಒಂದು ಪ್ರೇಮ ಏನಿತ್ತು ಅದು ಬ್ರೇಕಪ್ ಆಗಿತ್ತು, ಲಾವಣ್ಯ ಮತ್ತು ಈತನ ನಡುವೆ ಇದ್ದಂತಹ ಪ್ರೇಮ. ಆದ್ರೆ ಈತ ಆಕೆಗೆ ಆಗಿಂದಾಗ ಟಾರ್ಚರ್ ಕೊಡ್ತಾ ಇದ್ದ. ಸ್ಟಿಲ್ ಆಕೆ ಮನೆಯವರ ಹತ್ರ ಕೂಡ ಒಂದಿಷ್ಟು ಸಲ ಅದರ ಬಗ್ಗೆ ಹೇಳ್ಕೊಂಡಿದ್ದು ಕೂಡ ಇದೆ. ಅದಾದ ಬಳಿಕ ನಿನ್ನೆ ಕೂಡ ಆತ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಬಸ್ ಸ್ಟ್ಯಾಂಡಿಗೆ ಬಂದ ಸಂದರ್ಭದಲ್ಲಿ ಆಕೆ ತಕ್ಷಣ ಮನೆಯವರಿಗೆ ಕಾಲ್ ಮಾಡಿದ್ದಾಳೆ. ಈ ವೇಳೆ ಮನೆಯವರು ಆತನಿಗೆ ಫೋನ್ ಕೊಡು ಅಂತಾನು ಹೇಳಿರುವಂತ ಒಂದು ಮಾಹಿತಿ ಇದೆ. ಆದ್ರೆ ಆತ ಅಲ್ಲಿಂದ ಎದ್ದು ಹೋದಾತ ಮತ್ತೆ ಬಂದಿದ್ದಾನೆ. ಬರುವಾಗ ತಲ್ವಾರ್ ಹಿಡ್ಕೊಂಡ್ ಬಂದು ಮಾರಕ ಒಂದು ಹಿಗ್ಗಾಮುಗ್ಗ
ವಿಚಾರವಾಗಿ ಆಕೆಯನ್ನ ಬಸ್ನಿಂದ ಎಳೆದುಕೊಂಡು ಕೆಳಗಡೆ ಕರ್ಕೊಂಡ್ ಬಂದು ಆಕೆಯ ಮೇಲೆ ದಾಳಿಯನ್ನ ಮಾಡಿ ತಲವಾರ್ನಿಂದ ಕೊಚ್ಚಿ ಕೊಲೆಗೈದು ಅದರಿಂದ ಆತ ಮಂಗಳೂರು ಕಡೆಗೆ ಬಂದಿದ್ದಾನೆ ಅನ್ನೋಂಥ ಮಾಹಿತಿ ಇದೆ. ಅಂದ್ರೆ ಮಂಗಳೂರಿಗೆ ಆತ ಬರುವಾಗ ಅಂದ್ರೆ ಈ ಮರ್ಡರ್ ಮಾಡೋದಕ್ಕೆ ಆತ ತನ್ನ ಒಂದು ಏನು ಕೊಲೀಗ್ ಏನು ವರ್ಕ್ ಮಾಡ್ತಾ ಇದ್ನೋ ವರ್ಕ್ ಪ್ಲೇಸ್ ನ ಕೊಲೀಗ್ ನ ಒಂದು ಬೈಕ್ ಅನ್ನ ತೆಗೆದುಕೊಂಡು ಬಂದಿದ್ದ ಅಂತ ಮಾಹಿತಿ ಇತ್ತು. ಅದನ್ನ ಬಂದರ್ನಲ್ಲಿ ವಾಪಸ್ ಬಿಟ್ಟು ಮಂಗಳೂರಿನ ಬಂದರ್ನಲ್ಲಿ ವಾಪಸ್ ಬಿಟ್ಟು ಅಲ್ಲಿಂದ ಆತ ವಾಮಂಜೂರು ಕಡೆಯಿಂದಾಗಿ ಮತ್ತೆ ವಾಪಸ್ ಬೆಳ್ತಂಗಡಿಗೆ ಹೋಗಿದ್ದಾನೆ ಅನ್ನುವಂತ ಅಂದ್ರೆ ತನ್ನ ಹುಟ್ಟೂರು ಬೆಳ್ತಂಗಡಿ ಸೊ ಆ ಕಡೆ ಹೋಗಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಇದೆ. ಸೊ ಈಗಾಗಲೇ ಪೊಲೀಸರು ಆತನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಮತ್ತು ಆತ ಈ ನಡುವೆ ಅವರ ಮನೆಯವರಿಗೂ ಕೂಡ ಕರೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ನಾನ್ ಕೂಡ ಸಾಯ್ತೀನಿ ಅನ್ನುವಂತ ಅರ್ಥದಲ್ಲಿ ಆತ ಒಂದು ಏನು ವಿಚಾರವನ್ನ ಕೂಡ ಮನೆಯವರೊಂದಿಗೆ ತಿಳಿಸಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಚೇತನ್ ಗೌಡ ಈಗ ನಾಪತ್ತೆ ಆಗಿದ್ದಾನೆ. ಸೊ ಆತನ ಪತ್ತೆಗೋಸ್ಕರ ಒಂದು ಶೋಧ ಕಾರ್ಯ ಅನ್ನುವಂಥದ್ದು ತೀವ್ರವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಕ್ರೋಶ ಕೂಡ ಮುಗಿಲು ಮುಟ್ಟಿದೆ. ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗೆ.